2025 ಕಾಲಿಟ್ಟಿದೆ. ಕಾಲಿಟ್ಟಿದ್ದೀವಿ. 24ರಲ್ಲಿ ಮುಗಿದಿದೆ. ಅದಕ್ಕಿಂತ ಅರ್ಧ ವರ್ಷ, ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಮುಗಿದಿದೆ. 25ರಲ್ಲಿ ಈ ರಾಜ್ಯದ ಜನ ಭಾಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಭಾಳಷ್ಟು ಮಾಡಬೇಕಾಗಿದೆ. ಭಾಳ ಜವಾಬ್ದಾರಿ ಕೂಡ ಸರ್ಕಾರ ಮೇಲಿದೆ. ಅದನ್ನು ಮಾಡುವಂಥ ಪ್ರಯತ್ನ. ಇನ್ನೂ ನಮಗೆ 3 ಬಜೆಟ್ ಇದೆ. ಸೊ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ. ಅದನ್ನು ಆಧಾರ ಇಟ್ಕೊಂಡು ಕೂಡ ಕೆಲವು ಬಜೆಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಸರ್ಕಾರ. ಸೊ ಹಂತ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈ ವರ್ಷ ಏನಾದರೂ ನಿಮ್ಮ ಇಲಾಖೆಯಿಂದ ಹೊಸ ಏನಾದರೂ? ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡಲಿಕ್ಕೆ, ಏನು ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ನಮಗೆ ಈ ಸಾರಿ ಚಾಲೆಂಜ್ ಅಂದರೆ ಬ್ರಿಡ್ಜ್ಗಳ ಭಾಳಷ್ಟು ಹಾಳಾಗಿದೆ ಮಳೆಯಿಂದ. ಬ್ರಿಡ್ಜನ್ನು ಬರೋ ಬಜೆಟ್ನಲ್ಲಿ ಬ್ರಿಡ್ಜ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಏನು ವಿಶೇಷವಾದಂಥ ಫಂಡ್ ಏನಾದರೂ ಕೊಡಲೇಬೇಕಾದ್ರೆ ಕೊಟ್ಟಿದ್ದಾರೆ? ಇಲ್ಲ, ಈ ಬರೋ ಬಜೆಟ್ನಲ್ಲಿ ತೊಗೊಳ್ತೀವಿ. ವಿಶೇಷವಾಗಿ ಬ್ರಿಡ್ಜಸ್ ಮಾಡಬೇಕಂತ ಯೋಜನೆ ಇದೆ. ಸೊ ಅದಕ್ಕೆ ವಿಶೇಷವಾಗಿ ಅನುದಾನ ತೆಗೆದುಕೊಡ್ತೀವಿ. ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ. ಹಿಂದೆ ಬಜೆಟ್ನಲ್ಲಿ ಮೊನ್ನೆ ಎಕ್ಸ್ಟ್ರಾ 4,000 ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ CM ಅವರು. ಸೊ ಸಾಧ್ಯ ಅಷ್ಟು ನಮಗೆ ಹೆಚ್ಚು ಅನುದಾನ ಸಿಗ್ತಿದೆ. ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ, ಪಾರ್ಟಿ ಹಂತದಲ್ಲಿ ಚರ್ಚೆ ಆಗಬೇಕು, ನಮ್ಮ ಹಂತದಲ್ಲಿ ಇಲ್ಲ. ಏನಿದ್ರು ನಿರ್ಧಾರ ಅವ್ರು ಮಾಡಬೇಕು. ಹೊಸವಾಗಿ ಮಾಡ್ಬೇಕಾ, ಇದ್ದವ್ರನ್ನ ಮುಂದುವರಿಸ್ಬೇಕಾ, ಇದ್ದವ್ರು ಮಾಡ್ಬೇಕಾ, ಅದು ನಮ್ಮ ಹಂತದಲ್ಲಿ ಚರ್ಚೆ ಇಲ್ಲ. ಏನಿದ್ರು ಡೆಲ್ಲಿ ಲೆವೆಲಲ್ಲಿ ಚರ್ಚೆ. ಸರ್, ಈಗ ಒಂದು ವಿಚಾರ, ಬೆಳಗಾವಿ BCC ಏನು ಅಧ್ಯಕ್ಷರ ನೇಮಕ, ಈಗ ಅವ್ರದ್ದು 11 ವರ್ಷ ಮುಗಿತು. ಈಗ ಹೊಸಬರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಆಗ್ತದೆ? ಚರ್ಚೆ ಆಗಿದೆ. ಎಲ್ಲರೂ ಕೂಡಿ ಒಂದ್ ಹೆಸರು ಕೊಟ್ಟಿದ್ದೀವಿ. ಒಂದೇ ಹೆಸರು ಹೋಗಿದೆ, 2 ಯಾವುದೂ ಇಲ್ಲ. ಒಂದೇ ಹೆಸರು ಕೊಟ್ಟಿದ್ದೀವಿ. ಒಂದನ್ನ ನಿರೀಕ್ಷೆಯಲ್ಲಿ ಇದ್ದೀವಿ. ಒಂದು ಕಳಿಸಿದ್ವಿ, ಎಲ್ಲರೂ ಕೂಡ ಒಂದು ಕಳಿಸಿದ್ದೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂಥವ್ರಿಗೆ ಎಲ್ಲರೂ ಕೂಡಿ ಶಿಫಾರಸು ಮಾಡಿದ್ದೀವಿ. ಬಹುಶಃ ಯಾವುದು ಚಿಕ್ಕೋಡಿ ಅದು ಬದಲಾವಣೆ. ಚಿಕ್ಕೋಡಿ ಕೂಡ ಯಾಕಂದ್ರೆ ಅವರಿಬ್ಬರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ. ಒಬ್ಬರು ಗೂಢಾಧಾರ, ಒಬ್ಬರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ. ಸೊ 2 ಬದಲಾವಣೆ ಮಾಡ್ತೀವಿ. ಸರ್, ಈಗ ಕುನಾಲ್ ಹೆಬ್ಬಾಳ್ಕರ್ ಹೆಸರು ಏನಾದ್ರು ಅದು ಬಹಳ 2-3 ಸಲ DK ಶಿವಕುಮಾರ್ ಕಡೆನೂ ಹೋಗಿ ಬಂದ್ ಸರ್ ಅದೇ ಹೆಸರು. ಇಲ್ಲ, ಒಂದೇ ಹೆಸರು ಕಳಿಸಿದ್ವಿ, ಒಂದೇ ಆಗ್ತೈತಿ. ಯಾವ್ದು 2 ಮಾನದಂಡ ಹೆಚ್ಚು ಸಮಯ ಕೊಡ್ಬೇಕು, ಅದೇ ಮಾನದಂಡ. ಸಮಯ ಹೆಚ್ಚು ಕೊಡ್ಬೇಕು, ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರ್ಬೇಕು, ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕ ಇರಬೇಕು, ಇದೇ ಮಾನದಂಡ. ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ, ಈ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಈಗೆಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.